ओम यानि रत्नानि मणयो गजाश्वादीनि वै प्रभो त्रैलोक्ये तु तमस्तानि साम्प्रतं भान्ति ते गृहे ऐरावतः समानीतो गजरत्नं पुरन्दरात् पारिजाततरुश्चायां तथैवोच्छैश्रवाहयः श्रीगुरुभ्यो नमः हरिः ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಶುಭಕರ, ಸಮೃದ್ಧಿಕರ, ಲಾಭಕರವಾಗಿರಲಿಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕುಂಭರಾಶಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಪ್ರಮುಖವಾದ ಕಾಲಘಟ್ಟಗಳೆಲ್ಲವೂ ಕೂಡ ತೊರೆದೇ ಆಯಿತು. ಎಷ್ಟೋ ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡಲಿಕ್ಕೆ ಒಂದು ವೇದಿಕೆ ಅನ್ನುವಂಥದ್ದು ಸೃಷ್ಟಿಯಾಯಿತು. ಜೀವನದ ಜಯ ಅನ್ನುವಂಥದ್ದು ಪಡ್ಕೊಳ್ಳಿಕ್ಕೆ ಒಂದು ಅದ್ಭುತವಾದಂಥ ಮಾರ್ಗ ನಮಗೆ ದೊರೆತಂತಾಯಿತು. ಇದರ ಅರ್ಥ ಮೇ ತಿಂಗಳಿಂದ ಕುಂಭರಾಶಿಯವರಿಗೆ ಸರ್ವದಾ ಶತಧ ಬಹಳ ಅದ್ಭುತವಾದಂಥ ಸಮಯ ಪ್ರಾರಂಭ ಆಗ್ತಾ ಇದೆ. ಈಗಾಗಲೇ ಪ್ರಾರಂಭ ಆಗೋಯ್ತು. ನಾವೀಗ ಮೇ ತಿಂಗಳ ಮಾಸ ಭವಿಷ್ಯ ಕುಂಭರಾಶಿಗೆ ಹೇಳ್ತಾ ಇರುವಂಥದ್ದು, ಮಾರ್ಚ್ 28ನೇ ತಾರೀಕೆ ಶನಿ ಬದಲಾವಣೆ ಆಗಿ ನಿಮ್ಮ ರಾಶಿಯಲ್ಲಿದ್ದಂಥ ಶನಿ ಮುಂದಿನ ರಾಶಿಗೆ ಹೋಗಿ ಜನ್ಮ ಶನಿ ಪ್ರಭಾವವನ್ನು ದೂರ ಮಾಡಿಕೊಂಡು ಅಂತ್ಯ ಶನಿಗೆ ಬಂದು ಪ್ರಾಬ್ಲಮ್ಸಿಂದ ಸೊಲ್ಯೂಷನ್ಸ್ ಕಡೆಗೆ ನೀವು ಪ್ರಯಾಣವನ್ನು ಬೆಳೆಸಿ ಶನಿ ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟು ಹೋಗ್ತಾನೆ ಅನ್ನುವಂಥ ಅದ್ಭುತವಾದ ಮಾತಿಗೆ ಕುಂಭರಾಶಿ ಸಾಕ್ಷಿ ಆಗ್ತಾ ಇದೆ. ಹಾಗಿದ್ದಾಗ ಕುಂಭರಾಶಿಯವರಿಗೆ ಒಂದು ಸಂತಸದ ಸುದ್ದಿ, ಶನಿ ಪ್ರಭಾವ ಅನ್ನುವಂಥದ್ದು ತೀರಾ ನಿಮಗೆ 70% ಕಡಿಮೆ ಆದಂಗೆ. 70% ಕಡಿಮೆ ಅಂದರೆ ತಮಾಷೆ ಅಲ್ಲ, ತುಂಬ ದೊಡ್ಡ ಪರ್ಸೆಂಟೇಜ್ ಅದು. ಕೇವಲ 30% ಮಾತ್ರ ಸಮಸ್ಯೆಗಳನ್ನು ಕೊಡುವಂತಹ ಸಂದರ್ಭ ಪ್ರಾರಂಭ ಆಗಿದೆ. ಅದು ಮಾರ್ಚ್ 28, 2025ಕ್ಕೆ ಪ್ರಾರಂಭ ಆಗಿದೆ. ಸರಿ, ಈಗ ನಿಮಗೆ ಶನಿ ಅಂತ್ಯ ಶನಿ ಪ್ರಾರಂಭ ಆಯಿತು. ನಿಮ್ಮ ಕೆಲಸ ಕಾರ್ಯಗಳು ಸ್ವಲ್ಪ ಸ್ಪೀಡಪ್ ಆಗುತ್ತೆ, ಸ್ಲೋ ಪ್ರಾಸೆಸ್ ಇದ್ದಂತೆಲ್ಲ ಚೆನ್ನಾಗಿ ಅನುಕೂಲ ಆಗುತ್ತೆ, ವಿಜಯ ಪ್ರಾಪ್ತಿ ಆಗುತ್ತೆ. ಶನಿ ಕರ್ಮಕಾರಕ, ಹಾಗಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ಸ್ಥಿರತೆಯನ್ನು ಕಾಣಬಹುದು, ಉದ್ಯೋಗದಲ್ಲಿ ಬದಲಾವಣೆ ಕಾಣಬಹುದು, ಉದ್ಯೋಗದಲ್ಲಿ ಮೇಲ್ಮಟ್ಟಕ್ಕೆ ಏರುವ ಸಾಧ್ಯತೆ, ವಿದೇಶಿ ವಿದ್ಯಾಭ್ಯಾಸ, ವಿದೇಶಿ ಉದ್ಯೋಗ, ವಿದೇಶಿ ವ್ಯಾಪಾರ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ಸು, ಇದಕ್ಕೆ ಸಂಬಂಧಪಟ್ಟಂಥದ್ದು ಎಲ್ಲದಕ್ಕೂ ಕೂಡ ನಿಮಗೆ ಶನಿ ಬಹಳಷ್ಟು ಸಪೋರ್ಟನ್ನು ಮಾಡಿಬಿಡ್ತಾರೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆದರೆ ಈ ಮೇ ತಿಂಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆ ಏನು ಅನ್ನುವಂಥದ್ದು ನೋಡೋದಾದರೆ, ಮೊದಲನೇದಾಗಿ ಗುರು ಮೇ 15ನೇ ತಾರೀಕು ಗುರು ಇಷ್ಟು ದಿನ ನಿಮ್ಮ ರಾಶಿಗೆ ಚತುರ್ಥ ಭಾವ 4ನೇ ಭಾವದಲ್ಲಿದ್ದಂಥ ಗುರು ಪಂಚಮ ಭಾವಕ್ಕೆ ಬರ್ತಾ ಇದ್ದಾರೆ, ಅಂದರೆ 5ನೇ ಮನೆಗೆ ಬರ್ತಾ ಇದ್ದಾರೆ. 5 ಮತ್ತು 7 ಮತ್ತು 9 ಈ 3 ಸ್ಥಾನಗಳಲ್ಲಿ ಇದ್ದಾಗ ಗುರುಬಲ ಯಥೇಚ್ಛವಾಗಿ ಹೇರಳವಾಗಿರುತ್ತೆ. ಅಲ್ಲದೆ ಗುರುವಿನ ದೃಷ್ಟಿ 9ನೇ ಮನೆಗೆ ಬೀಳುತ್ತೆ, ಅಂದರೆ ಕುಂಭರಾಶಿಯವರಿಗೆ 9ನೇ ಮನೆ ಬೀಳುತ್ತೆ ಗುರು ದೃಷ್ಟಿ. ಹಾಗಿದ್ದಾಗ ನಿಮ್ಮ ರಾಶಿಯಿಂದ ಗುರು 5ನೇ ಮನೆಗೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಬಂದು ಸಂತಾನ ಸ್ಥಾನಕ್ಕೆ ಬರೋದರಿಂದ ವಿಶೇಷವಾದ ಫಲ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಫಲ, ಜೊತೆಗೆ ಪೂರ್ವ ಪುಣ್ಯ ನೀವು ಅನುಭವಿಸುವಂತಹ ಸಂದರ್ಭ. ದಾಯಾದಿಗಳ ಕಲಹ, ಆಸ್ತಿ ಸ್ವತ್ತಿನ ವಿಚಾರವಾಗಿ ಇರ್ತಕ್ಕಂಥ ಸಮಸ್ಯೆಗಳು, ಕೋರ್ಟು ಕಚೇರಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇವೆಲ್ಲವೂ ಕೂಡ ಹಂತ ಹಂತವಾಗಿ ಪರಿಹಾರವಾಗಿ ಜಯ ಅನ್ನುವಂಥದ್ದು ನಿಮ್ಗೆ ಪ್ರಾಪ್ತಿ ಆಗುತ್ತೆ. ಗುರುವಿನ ಬಲ ಅನ್ನುವಂಥದ್ದು ಮೇ 15ರಿಂದ ಪ್ರಾರಂಭ ಆಗುತ್ತೆ. ಇದು ಅತ್ಯಂತ ಸಂತೋಷ, ಸಡಗರ, ಸಂಭ್ರಮ ಕುಂಭರಾಶಿಯವರಿಗೆ. ಗುರು ಪಂಚಮದಲ್ಲಿದ್ದಾಗ ಏನು ಫಲ? ಪಂಚಮ ಹೇಳುತ್ತೆ, ಪುತ್ರಾತ್ ದೇವ ಮಹೀಪ ಪುತ್ರ ಪಿತೃಧಿ ಪುಣ್ಯಾನಿ ಸಂಚಿಂತಯೇತ್ ಅಂತ ಹೇಳುತ್ತೆ. ಅಂದರೆ 5ನೇ ಮನೆಯನ್ನು ನಾವು ಪೂರ್ವ ಪುಣ್ಯ ಮತ್ತು ಸಂತಾನ ಅಂತ ಹೇಳಿದ್ವಿ. ಸರಿ, ಆಗಿದ್ದಾಗ ಏನಾಗುತ್ತೆ? ಗ್ರಹಸ್ಥಿತಿಗಳ ಅನುಸಾರ ಬದಲಾವಣೆಗಳು, ಏನೇನು ಬದಲಾವಣೆಗಳು? 5ನೇ ಮನೆಯಲ್ಲಿ ಗುರು ಇದ್ದಾಗ, ಪುತ್ರಕಾರಕನು ಇದ್ದಾಗ ಸಂತಾನ ವಿಷಯದಲ್ಲಿ ಯಾವುದೇ ಥರದ ಸಂದರ್ಭ ಸಮಸ್ಯೆಗಳು ಬರದೆ ನಿಮಗೆ ಅನುಕೂಲ ಆಗುತ್ತೆ. ಧಾರ್ಮಿಕ ವ್ಯಕ್ತಿತ್ವ ನಿಮಗೆ ಇಲ್ಲಿ ಪ್ರಾಪ್ತಿಯಾಗುತ್ತೆ. ಶಾಸ್ತ್ರ ನಿಮಗೆ ಬಹಳ ಸಪೋರ್ಟ್ ಮಾಡುತ್ತೆ, ಅದೃಷ್ಟವಂತರಾಗ್ತೀರಾ. ಪೌರೋಹಿತ್ಯ, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥದ್ದು, ಮತ್ತು ಇವೆಲ್ಲ ಕೂಡ ಪ್ರಸಿದ್ಧಿಯನ್ನು ಹೊಂದುತ್ತೀರಾ. ನಿರ್ಮಲ ಬುದ್ಧಿ, ಮಂತ್ರಸಿದ್ಧಿ ಉಳ್ಳವರಾಗ್ತೀರಾ. ವಿಶೇಷವಾಗಿ ಗುರು ನಿಮಗೆ ಅತ್ಯಧಿಕ ಪುಣ್ಯ ಫಲವನ್ನು ಸೂಚಿಸುತ್ತೆ. ಆಧ್ಯಾತ್ಮಿಕ, ಧಾರ್ಮಿಕ, ಪುಣ್ಯಕ್ಷೇತ್ರ ದರ್ಶನ ಇವೆಲ್ಲವೂ ಗುರುವಿಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ. 1 ವರ್ಷ ಗುರು ನಿಮಗೆ ಬಲವನ್ನು ಕೊಡ್ತಾರೆ, 100% ಬಲವನ್ನು ಕೊಡ್ತಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ.
ಗುರು ಫಲ ಆಯಿತು. ಎರಡನೇದಾಗಿ ಬದಲಾವಣೆ ಆಗ್ತಾ ಇರೋದು ಯಾರು? ರಾಹು ಹಾಗೂ ಕೇತು. ರಾಹು ಇಷ್ಟು ದಿನ ನಿಮಗೆ 2ನೇ ಮನೆಯಲ್ಲಿದ್ದರು, ಕೇತು 8ನೇ ಮನೆಯಲ್ಲಿದ್ದರು. ಈಗ ನಿಮ್ಮ ರಾಶಿಗೆ ಬರ್ತಾರೆ, 1ನೇ ಮನೆಗೆ ಬರ್ತಾರೆ, ಕೇತು 7ನೇ ಮನೆಗೆ ಬರುತ್ತೆ. ಇದೇನು ಗುರುಗಳೇ ಉಲ್ಟಾ ಹೇಳ್ತಾ ಇದ್ದೀರಾ ಅಂದರೆ, ರಾಹು ಕೇತುಗಳು ಅಪ್ರದಕ್ಷಿಣೆ, ಉಲ್ಟಾ ಪ್ರದಕ್ಷಿಣೆ ಮಾಡುವಂಥದ್ದು. ರಾಹುಂ ಧೂಮ್ರವರ್ಣಂ ಧೂಮ್ರಮಾಲ್ಯಾಂಬರತರಂ ಧೂಮ್ರಗಂಧಾನುಲೇಪನಂ ಧೂಮ್ರಾಶ್ವಧೂಮ್ರ ಛತ್ರಧ್ವಜರಥ ಪತಾಕಾದಿಶೋಭಿತಂ ದಿವ್ಯಂ ಮೇರುಂ ಅಪ್ರದಕ್ಷಿಣೆ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಠಂ. ಎಂಥ ಅದ್ಭುತವಾದಂಥ ಶ್ಲೋಕ ನೋಡಿ. ದಿವ್ಯಂ ಮೇರುಂ ಅಪ್ರದಕ್ಷಿಣೆ ಕುರ್ವಾಣಂ ಗ್ರಹಮಂಡಲೇ ಪ್ರವಿಷ್ಠಂ. ಅಪ್ರದಕ್ಷಿಣೆ ಅಂದರೆ ಉಲ್ಟಾ ಸುತ್ತಿ ಗ್ರಹಗಳ ಮಂಡಲಕ್ಕೆ ಪ್ರವೇಶವಾಗ್ತಾರೆ ರಾಹು. ಅವಾಗೇನಾಯಿತು? 2ನೇ ಮನೆಯಲ್ಲಿದ್ದಂಥ ರಾಹು ನಿಮ್ಮ ರಾಶಿಗೆ ಬಂದರು, 7ನೇ ಮನೆಯಲ್ಲಿದ್ದಂಥ 8ನೇ ಮನೆಯಲ್ಲಿದ್ದಂಥ ಕೇತು 7ನೇ ಮನೆಗೆ ಬಂದರು. ಸರಿ, ಹಾಗಾದರೆ ರಾಹುವಿನ ಫಲ ಏನು ನೋಡೋಣ. ದೇಹಸ್ಯ ಸೌಷ್ಠವಂ ಸ್ವಾಸ್ಥ್ಯಂ ಸ್ಥಿತಿ ಶ್ರೇಯೋ ಯಶಸ್ಸುಖಂ ಜಯೋ ವಪುಶ್ಚ ತತ್ಸರ್ವಂ ಚಿಂತಯೀನಂ ವಿರಾಶಿತಃ. ಬಂತು ಎಲ್ಲಿಗೆ? ಕುಂಭರಾಶಿಗೆ ಬಂತು ರಾಹು ಗ್ರಹ. ಏನು ಫಲ? ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಶರೀರ ಸ್ವಲ್ಪ ಬಲಹೀನವಾಗುತ್ತೆ. ಅದನ್ನು ಸ್ವಲ್ಪ ನೋಡ್ಕೋಬೇಕು. ನಾನ್ ವೆಜ್ ತಿನ್ನುವಂಥವ್ರಿಗೆ ಒಂದು ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ತೊಂದರೆಗಳು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಕುಂಭರಾಶಿಯವರಿಗೆ ಔಷಧಗಳನ್ನು ಹೆಚ್ಚಾಗಿ ತಗೊಳ್ಳುವಂತಹ ವರ್ಷ ಆಗುತ್ತೆ. ಅಂದರೆ 18 ತಿಂಗಳು ರಾಹುಕೇತು, 1.5 ವರ್ಷ. ಜೊತೆಗೆ ರೋಗಗಳು ನಿಮಗೆ ಇರುವಂಥದ್ದು ಸ್ವಲ್ಪ ಉಲ್ಬಣ ಆಗುತ್ತೆ, ಹೊಸ ರೋಗಗಳು ಉತ್ಪತ್ತಿ ಆಗುತ್ತೆ. ಹಾಗಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಉಷ್ಣವಾಯು ಮೂಲವ್ಯಾಧಿ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ಕು, ಪೈಲ್ಸು ರಿಲೇಟೆಡ್ ಅಂತ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆಗಳು. ಸಮಾಜದಲ್ಲಿ ಉತ್ತಮವಾಗಿ ಗುರುತಿಸಲ್ಪಡ್ತೀರಾ. ಸಾಮಾನ್ಯವಾಗಿ ರಾಶಿಯಲ್ಲಿ ರಾಹು ಇದ್ದರೆ ನಿಮಗೆ ದೇಹ ಮಾತ್ರನೇ ತೊಂದರೆ ಆಗುತ್ತೆ, ಆರೋಗ್ಯ ಮಾತ್ರನೇ ತೊಂದರೆ ಆಗುತ್ತೆ. ಅದು ಬಿಟ್ಟರೆ ಬೇರೆ ಯಾವ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ರಾಹು ಕೆಳಕನ್ನು ಮಾಡಲ್ಲ. ಇದು ರಾಹುವಿನ ವಿಚಾರ. ಆದರೆ ಕೇತುವಿನ ವಿಚಾರ. ಕೇತು ಅಷ್ಟಮದಲ್ಲಿದ್ದರು, ಈಗ ಸಪ್ತಮಕ್ಕೆ ಬರ್ತಾ ಇದ್ದಾರೆ. ಸಪ್ತಮಕ್ಕೆ ಬಂದಾಗೇನು? ಸಪ್ತಮ ಸ್ಥಾನ ವಿವಾಹ ಸ್ಥಾನ ಅಂತೀವಿ. ಪಾರ್ಟ್ನರ್ಶಿಪ್, ಬಿಸ್ನೆಸ್, ಲೈಫ್ ಪಾರ್ಟ್ನರ್ ಆ್ಯಂಡ್ ಬಿಸ್ನೆಸ್ ಪಾರ್ಟ್ನರ್. ವಿವಾಹ ಮದನ ಲೋಕ ಭಾರ್ಯ ಭರ್ತ್ಯ ಸಮಾಗಮ ಶಯ್ಯಾಸ್ತ್ರೀ ಸನ್ ಪದ್ಮಮಷ್ಟಾರ್ಥ ಮೈಥುನಾನ್ಯಪಿ ಸಪ್ತಮಾತ್. ಏನು ಸಪ್ತಮಕ್ಕೆ ಬಂದಾಗ? ಸಪ್ತಮದಲ್ಲಿ ಕೇತು ಇದ್ದಾಗ ಏನು ಫಲ? ವಿಶೇಕ್ಷಣೋ ವಂಶ ವಿದೂಷಣಶ್ಚ ಕಳತ್ರಹಂತ ಮದಗೇತಿ ಕಾಮಃ ಅಂತ ಹೇಳಿ ಬರುತ್ತೆ ಶ್ಲೋಕ. ಎಂಬಂತೆ ನೋಡಿದ ಪದಾರ್ಥಗಳೆಲ್ಲ ಬೇಕು ಅನ್ಸೋದು. ಒಂದು ಒಳ್ಳೆ ಟಿ ವಿ ಕಾಣಿಸ್ತು ತೊಗೋಬೇಕು, ಒಂದು ಒಳ್ಳೆ ಮೊಬೈಲ್ ಕಾಣಿಸ್ತು ತೊಗೊಬೇಕು, ಯಾವುದೋ ಹೆಣ್ಣು ತುಂಬ ಇಷ್ಟ ಆದದು ಮದುವೆ ಮಾಡ್ಕೊಂಡ್ಬಿಡ್ಬೇಕು, ಯಾವುದೋ ಗಂಡು ಇಷ್ಟ ಆದ ಮದುವೆ ಮಾಡ್ಕೊಂಡ್ಬಿಡ್ಬೇಕು. ಆಸೆಗಳು, ಸಿಕ್ಕಾಪಟ್ಟೆ ಡಿಸೈರ್ಸ್, ವಿಪರೀತ ಡಿಸೈರ್ಸ್. ಹೊಸದಾಗಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಶುರು ಮಾಡೋಕ್ಕೆ ಹೋಗ್ಬೇಡಿ, ಇರೋ ಪಾರ್ಟ್ನರ್ಶಿಪ್ನ ಕಂಟಿನ್ಯೂ ಮಾಡಿ. ಸ್ವಲ್ಪ ಮನೆಯಲ್ಲಿ ಸತಿಪತಿಗಳ ಮಧ್ಯೆ ವೈಮನಸ್ಯಗಳು ಜಾಸ್ತಿ ಆಗ್ಬೋದು. ಅತಿಯಾದ ಶಾರೀರಿಕ ಆಸೆ ವಾಂಛನೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗ್ತೀರ, ಹೆಣ್ಣಾಗಲಿ ಗಂಡಾಗಲಿ. ಹಾಗಾಗಿ ರಾಹುಕೇತುಗಳಿಂದ ದೊಡ್ಡದಾಗಿ ನಿಮಗೆ ಫಲವನ್ನು ಕೊಡ್ತಾ ಇಲ್ಲ. ಆದರೂ ಶನಿ ಗುರುಗಳು ಪ್ರಧಾನವಾದ್ದರಿಂದ ಶನಿ ಗುರು ನಿಮಗೆ ಚೆನ್ನಾಗಿರೋದ್ರಿಂದ ಚಿಂತೆ ಮಾಡೋಂಗಿಲ್ಲ. ಇನ್ನು ರಾಹುಕೇತುಗಳು ನಿಮಗೆ ಬಲಹೀನವಾಗಬೇಕಾದ್ರೆ ಅವರಿಂದ ನಿಮಗೇನು ಕೆಟ್ಟದ್ದಾಗಬಾರದು ಅಂತಂದರೆ ಅದಕ್ಕೊಂದು ಉತ್ತಮವಾಗಿರತಕ್ಕಂಥ ಒಂದು ಬೀಜಾಕ್ಷರಿ ಸ್ತೋತ್ರವನ್ನು ಹೇಳ್ಕೊಡ್ತೇನೆ. ಪ್ರತಿನಿತ್ಯ ಬೆಳಗ್ಗೆ ಇದನ್ನು ಜಪ ಮಾಡಿ 54, 108 ಅಥವಾ 10 ನಿಮಿಷಗಳ ಕಾಲ ಇದು ನೀವು ಜಪ ಮಾಡಬೇಕು. ಏನಂತಂದರೆ ಓಂ ಸಚಿ ಇಂದ್ರಾಣಿ ಸರ್ವಶಂಕರಿ ಸರ್ವಾರ್ಥ ಸಾಧಿನಿ ನಮಃ, ಇದು ಶ್ಲೋಕ. ಓಂ ಸಚಿ ಇಂದ್ರಾಣಿ ಸರ್ವಶಂಕರಿ ಸರ್ವಾರ್ಥ ಸಾಧನಿ ನಮಃ. ಇನ್ನೊಮ್ಮೆ ಹೇಳ್ತೀನಿ. ಓಂ ಸಚಿ ಇಂದ್ರಾಣಿ ಸರ್ವಶಂಕರಿ ಸರ್ವಾರ್ಥ ಸಾಧನಿ ನಮಃ. ಈ ಶ್ಲೋಕವನ್ನು ಪ್ರತಿನಿತ್ಯ ಜಪ ಮಾಡಿ. ವಿಶೇಷವಾಗಿ ಹೆಣ್ಮಕ್ಳಂತೂ ಜಪ ಮಾಡಲೇಬೇಕು. ಅದು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಸಂದರ್ಭ ನಿಮಗೆ ಕೊಟ್ಟು ಭಗವಂತನ ಕೃಪಾಶೀರ್ವಾದ ಅಂತ ಸಿಗುತ್ತೆ. ರಾಹುಕೇತುಗಳು ಸಂಬಂಧಪಟ್ಟಂಥ ಸಮಸ್ಯೆಗಳು ದೂರ ಆಗುತ್ತೆ. ಇನ್ನು ಬದಲಾವಣೆ, ಮಾಸದ ಗೋಚಾರ ಬದಲಾವಣೆಗಳು ಏನೇನೆಂದರೆ, ಕುಂಭರಾಶಿಯವರಿಗೆ 3ನೇ ಮನೆಗೆ ಬುಧ ಬರ್ತಾರೆ 6ನೇ ತಾರೀಕು. ಅದಾದಮೇಲೆ 23ನೇ ತಾರೀಕು 4ನೇ ಮನೆಗೆ ಬರ್ತಾರೆ. 2 ಪಾಸಿಟಿವ್ಸ್ ಇರುತ್ತೆ. ಈಗಾಗಲೇ 3ನೇ ಮನೆಯಲ್ಲಿರುವಂಥ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾರೆ. 4ನೇ ಮನೆಗೆ 14ನೇ ತಾರೀಕು ಬರ್ತಾರೆ. ಈ 2 ಬದಲಾವಣೆಗಳು. 2ನೇ ಮನೆಯಲ್ಲಿ ಈಗಾಗಲೇ ಶುಕ್ರ ಇದ್ದಾರೆ ಉಚ್ಚ ಸ್ಥಾನದಲ್ಲಿ. ಹಾಗೆ 6ನೇ ಮನೆಯಲ್ಲಿ ಕುಜ ಇದ್ದಾರೆ. ಇದು ಮಾಸ ಗೋಚಾರ ವಿಚಾರ. ಇದ್ರ ಜೊತೆಗೆ
ಮೇ ತಿಂಗಳು 2ನೇ ತಾರೀಕು ಶಂಕರಾಚಾರ್ಯರ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ, ಆಚಾರ್ಯರ ಜಯಂತ್ಯೋತ್ಸವನ ನಾವು ಆಚರಣೆ ಮಾಡಬೇಕು. 4ನೇ ತಾರೀಕು, ಮೇ 4ನೇ ತಾರೀಕು ಭಗೀರಥ ಜಯಂತಿ. ಅವತ್ತು ಗಂಗೆ ಉತ್ಪತ್ತಿ ಆದಂಥ ದಿನ ಅಂತ ಸ್ಮರಿಸಿ ಗಂಗಾ ಸ್ನಾನವನ್ನು ಮಾಡಬೇಕು, ಅಥವಾ ಮನೆಯಲ್ಲೇ ಗಂಗೆಯನ್ನು ಸ್ಮರಿಸಿ ಸ್ನಾನ ಮಾಡುವಂಥದ್ದು. ಮೇ 7ನೇ ತಾರೀಕು ವಾಸವಾಂಬ ಜಯಂತಿ ಹಾಗೂ ನಿಮಿಷಾಂಬ ಜಯಂತಿ, 2 ಶಕ್ತಿ ದೇವತೆಗಳ ಆರಾಧನೆ ಮಾಡುವಂಥ ದಿನ. ಅವತ್ತಿನ ದಿನ ಶಕ್ತಿಯೋತ್ಸವ ಅಂತ ಹೇಳ್ತೀವಿ. ಎಲ್ಲರೂ ಕೂಡ ಶಕ್ತಿ ಆರಾಧನೆ ಮಾಡಿ. ಇನ್ನು 8ನೇ ತಾರೀಕು ಮೇ 8 ಬೃಹಸ್ಪತಿ ಗುರು ಜಯಂತಿ. ಯಾರ್ಯಾರಿಗೆ ಗುರುಬಲ ಕಡಿಮೆ ಇದೆಯೋ, ಕುಂಭರಾಶಿಯವ್ರಿಗಂತ ಏನು ತೊಂದರೆ ಇಲ್ಲ ಬಿಡಿ, ಗುರುಬಲ ಯಾರ್ಯಾರು ಕಡಿಮೆ ಇದೆಯೋ ಅಂಥವರು ಗುರುವನ್ನು ಸ್ಮರಣೆ ಮಾಡಿ ಗುರುವನ್ನು ಆರಾಧನೆ ಮಾಡೋದ್ರಿಂದ ಒಳ್ಳೆಯದು. ಕುಂಭರಾಶಿಯವರು ಮಾಡಿದ್ರೆ ಇನ್ನೂ ಒಳ್ಳೆಯದು. ಇನ್ನು 11ನೇ ತಾರೀಕು ನರಸಿಂಹಸ್ವಾಮಿ ಜಯಂತಿ, ಮೇ 11. ಅವತ್ತು ಯಾರ್ಯಾರಿಗೆ ದೃಷ್ಟಿ ದೋಷ ಇದೆ, ಶತ್ರು ದೋಷ ಇದೆ, ನನಗೇನೋ ಕೆಟ್ಟದಾಗ್ಬಿಟ್ಟಿದೆ, ಯಾರನ್ನ ಮಾಡಿಸ್ಬಿಟ್ಟಿದ್ದಾರೆ, ಈ ಥರದ್ದೆಲ್ಲ ನಿಮ್ಮ ಸಂದೇಹಗಳಿರುತ್ತಲ್ಲ, ಅವತ್ತು ನರಸಿಂಹಸ್ವಾಮಿ ದರ್ಶನ ಮಾಡಿ ಆರಾಧನೆ ಮಾಡೋದ್ರಿಂದ ಈ ದೋಷವೆಲ್ಲ ನಿವೃತ್ತಿ ಆಗುತ್ತೆ. ಮೇ ತಿಂಗಳಲ್ಲಿ ಪೌರ್ಣಮಿ 12ನೇ ತಾರೀಕು ಬರುತ್ತೆ, ಇದನ್ನು ಬುದ್ಧ ಪೌರ್ಣಮಿ ಅಂತೀವಿ. ಅಮಾವಾಸ್ಯೆ 27ನೇ ತಾರೀಕು ಬರುತ್ತೆ, ಇದು ಬಾದಾಮಿ ಅಮಾವಾಸ್ಯೆ ಅಂತ ಬರುತ್ತೆ. ಈ ಮಧ್ಯೆ ತುಂಬ ಸಂತೋಷವಾಗಿರ್ತಕ್ಕಂಥ ವಿಚಾರ, ಅಂತ್ಯ ಶನಿ ಇದೆ, ನೆಗ್ಲಿಜೆನ್ಸಿ ಮಾಡೋಂಗಿಲ್ಲ ಕುಂಭರಾಶಿಯವರು. ಅಂತ್ಯ ಶನಿ ಅಂತಂದರೆ ಶನಿ ಪ್ರಭಾವಕ್ಕೆ ಒಳಗಾಗಬೇಕು 30%. ಶನಿ ಪ್ರದೋಷ ಬರ್ತಾ ಇದೆ ಕಣ್ರಿ. ಯಾವತ್ತು ಅಂತಂದರೆ 24ನೇ ತಾರೀಕು ಮೇ ತಿಂಗಳು. ಅವತ್ತಿನ ದಿನ ಶಿವ ಶನಿಯ ಆರಾಧನೆ ಮಾಡುವಂಥ ದಿನ. ಶಿವನ ದೇವಸ್ಥಾನಕ್ಕೆ ಪ್ರದೋಷ ಕಾಲದಲ್ಲಿಂದ ಸಂಜೆ ಕಾಲದಲ್ಲಿ ಹೋಗಿ ನಂದಿ ದರ್ಶನ ಮಾಡಿ, ನಂದಿಯ ಕೊಂಬಿನ ಮುಖಾಂತರ ಶಿವನ ದರ್ಶನ ಮಾಡುವುದರಿಂದ ಎಷ್ಟೋ ರೀತಿಯಾದಂಥ ಶನಿ ಬಾಧೆಗಳ ನಿವಾರಣೆ ಆಗುತ್ತೆ. ಅಂತ್ಯ ಶನಿ ಆದ್ದರಿಂದ ನೀವು ಒಂದು ಸ್ವಲ್ಪ ಹೋಗಿ ಬನ್ನಿ, ಒಳ್ಳೆಯದು. 30% ಕವರ್ ಮಾಡ್ಕೊಂಬಿಡಿ, ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಅದು ನಿಮಗೆ ಪಾಸಿಟಿವ್ ಪ್ರೊಸೀಡಿಂಗ್ಸನ್ನು ಕೊಡುತ್ತೆ, ನೆಗೆಟಿವನ್ನು ಮಾಡಲ್ಲ. ಮಾಸ ಭವಿಷ್ಯದಲ್ಲಿ ಏನೇನು ಹೇಳುತ್ತೆ? ಉತ್ತಮ ಭವಿಷ್ಯಕ್ಕೆ ಈ ಮಾಸ ನಿಮಗೆ ಕಾರಣವಾಗುತ್ತೆ. ಪ್ರಮುಖವಾದಂಥ ನಿರ್ಧಾರಗಳನ್ನು ತಗೊಳ್ಕೊಳ್ತೀರಾ. ಪರಾಕ್ರಮ ಹೆಚ್ಚಾಗಿರುತ್ತೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಇರುತ್ತೆ. ಸಾಲವನ್ನು ಕಡಿಮೆ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೀರಾ, ಅದು ನಿಮಗೆ ಅಪ್ಲೈಯೂ ಆಗುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಸಿಗುತ್ತೆ. ಮತ್ತು ಪ್ರಯಾಣ ಹೆಚ್ಚಾಗಿರುತ್ತೆ, ಕುಟುಂಬ ಸಂಪಾದನೆ ದ್ವಿಗುಣ ಆಗುತ್ತೆ, ವಿವಾಹಕ್ಕೆ ತೊಂದರೆ ಇಲ್ಲ, ವ್ಯಾಪಾರಕ್ಕೆ ಕ್ಷೇಮ. ಮತ್ತು ವಿಶೇಷವಾಗಿ ನೀವು ತಗೊಳ್ಳುವಂಥ ನಿರ್ಧಾರಗಳು ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಕಪಟಿಗಳಿಂದ ಸ್ವಲ್ಪ ದೂರ ಇರಿ, ಮೋಸ ಮಾಡುವಂಥದ್ದು ತುಂಬ ದೂರ ಇರಿ. ಭೂಮಿ, ಮನೆ, ವ್ಯವಸಾಯದ ಭೂಮಿ ಇತ್ಯಾದಿ ಖರೀದಿಯಲ್ಲಿ ಸ್ವಲ್ಪ ಎಚ್ಚರಿಕೆ, ಕುಜ ಚೆನ್ನಾಗಿಲ್ಲ. ಆಮೇಲೆ ವೃಥಾ ಓಡಾಡಕ್ಕೆ ಹೋಗಬೇಡಿ, ಕೆಲಸ ಇದ್ದರೆ ಮಾತ್ರ ಓಡಾಡಿ. ಜೊತೆಗೆ ವಾಹನ ಚಾಲಕರಿಗೆ, ವಾಹನ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾರಾಟಗಾರರಿಗೆ, ಕ್ರಯ ವಿಕ್ರಯ ಮಾಡುವಂಥವ್ರಿಗೆ ತುಂಬ ಒಳ್ಳೆಯದಿದೆ. ವ್ಯವಹಾರದಲ್ಲಿ ರಾಜನಂತೆ ಮೆರೀತೀರ, ಅಷ್ಟು ಚೆನ್ನಾಗಿದೆ ಕುಂಭರಾಶಿಯವರಿಗೆ ಈ ತಿಂಗಳಿಂದ. ವಿಶೇಷವಾದಂಥ ಫಲ, ನಿಮ್ಮ ಅಭಿವೃದ್ಧಿಯನ್ನು ಹೊಂದ್ಕೋತೀರಾ. ತನ್ಮೂಲಕ ಸಂತೋಷ, ಸಡಗರ, ಸಮಾರಂಭ, ಸಂಭ್ರಮ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಉದ್ಯೋಗ, ವ್ಯಾಪಾರ, ವ್ಯವಹಾರದಲ್ಲಿ ಏನು ತೊಂದರೆ ಇಲ್ಲ. ವಿದ್ಯಾಭ್ಯಾಸದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಸರ್ಕಾರದ ವಿದ್ಯಾಭ್ಯಾಸ, ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದು UPSC, KPSC ಅಥವಾ ಯಾವುದನ್ನ FDA, SDA ಏನಕ್ಕೆ ಎಕ್ಸಾಮ್ ಬರುತ್ತೆ ಆದರೂ ಕೂಡ ನಿಮಗೆ ಅನುಕೂಲ ಇದೆ, ತೊಂದರೆ ಇಲ್ಲ. ನೀವೇನಾದರೂ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದೀರ ಅಂದರೆ ತುಂಬ ಒಳ್ಳೆಯದು. ಯಾಕಂದರೆ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದಾರೆ. ರೈಲ್ವೇಸ್ ಆಗ್ಬೋದು ಅಥವಾ ಆರ್ಮಿ ಆಗ್ಬೋದು, ತುಂಬ ಒಳ್ಳೆಯದಿದೆ, ಬರೀರಿ. ಮತ್ತು ಮಕ್ಕಳಿಂದ ಮನಸ್ಸಿಗೆ ಸಂತೋಷ, ಅಧಿಕಾರ ಸಿಗುವಂಥ ಸಾಧ್ಯತೆ, ನಿಮ್ಮ ಒಂದು ಬೆಳವಣಿಗೆ, ಅಭಿವೃದ್ಧಿ ಈ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಕೋರ್ಟ್ ವಿಚಾರಗಳಲ್ಲಿ ಅಭಿವೃದ್ಧಿ, ಬ್ಯಾಂಕಿನ ವಿಚಾರದಲ್ಲಿ ಕೂಡ ನಿಮ್ಗೆ ಅನುಕೂಲ. ಲೋನ್ಗೆ ಇತ್ಯಾದಿ ಪ್ರಯತ್ನ ಪಟ್ಟರೆ ಖಂಡಿತ ಸಕ್ಸಸ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಗೌರವ ನಿಮಗೆ ಅಭಿವೃದ್ಧಿಯಾಗಿ ಸಮಾಜದಲ್ಲಿ ಉತ್ತಮವಾದ ಸ್ಥಾನಮಾನ, ಅಭಿವೃದ್ಧಿ, ಮಾನ ಸನ್ಮಾನಗಳು ಸಿಗುತ್ತೆ. ವ್ಯಾಪಾರದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳು, ತೊಂದರೆಗಳಾದರೂ ಕೂಡ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂಥ ಕೇಪಬಿಲಿಟಿ, ಕೆಪಾಸಿಟಿ ನಿಮಗಿದೆ. ಶುಭ ಕಾರ್ಯಕ್ಕೆ ಪ್ರಯತ್ನ ಮಾಡ್ತೀರಾ, ಶುಭ ಕಾರ್ಯ ನಿಮಗಾಗುತ್ತೆ. ಒಟ್ಟಾರೆ ಹೇಳೋದಾದರೆ ಕುಂಭರಾಶಿಯವರಿಗೆ ಆರೋಗ್ಯ ಅನ್ನುವಂಥದ್ದು ಬಿಟ್ಟು ಉಳಿದೆಲ್ಲ ವಿಚಾರಗಳಲ್ಲೂ ಸಕ್ಸಸ್ಸು, ಗ್ರ್ಯಾಂಡ್ ಸಕ್ಸಸ್, ಏನು ಚಿಂತೆ ಮಾಡೋಂಗಿಲ್ಲ. 15ನೇ ತಾರೀಕು ಕಾಯಿರಿ ಗುರುಬಲ ಬರುತ್ತೆ. 18ನೇ ತಾರೀಕು ಕಾಯಿರಿ ರಾಹುಕೇತುಗಳು ಬದಲಾವಣೆ ಆಗುತ್ತೆ. ಈ ಎರಡು ನಿಮಗೆ ಮೇಜರ್ ಪ್ಲಸ್ ಪಾಯಿಂಟ್ಸೂ ಆಗುತ್ತೆ. ಗುರುಗಳೇ ರಾಹುಕೇತು ಚೆನ್ನಾಗಿಲ್ಲ ಅಂದರೆ ಪ್ಲಸ್ ಪಾಯಿಂಟ್ಸ್ ಅಂತೀರ. ಬೀಜಾಕ್ಷರಿ ಕೊಟ್ಟಿದ್ದೀನಲ್ಲ ಜಪ ಮಾಡೋಕ್ಕೆ, ಅದ್ರ ಮಾಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಈ ಮಧ್ಯೆ ಈ ತಿಂಗಳಲ್ಲಿ ಆರೋಗ್ಯ ಹೆಚ್ಚಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು, ಯಾವ ಪರಿಹಾರ ಮಾಡಬೇಕು ಅನ್ನುವಂಥದ್ದು ನೋಡೋದಾದರೆ, ವಿಶೇಷವಾಗಿ ಶತ್ರು ಭಯ ಮತ್ತು ದೃಷ್ಟಿ ಭಯ ಇದನ್ನು ದೂರ ಮಾಡ್ಕೋಬೇಕು. ಮೊದಲನೇದು, ಅದಕ್ಕೆಲ್ಲ ಪ್ರಧಾನ ದೇವತೆ ಆಗಿರ್ತಕ್ಕಂಥದ್ದು ಕಾಲಭೈರವ. ಕಾಲಭೈರವನ ಆರಾಧನೆ ಮಾಡುವಂಥದ್ದು ಗೊತ್ತೇ ಇದೆಯಲ್ಲ. ಕಾಲಭೈರವ ಅಷ್ಟಕ ದೇವರಾಜ ಸೇವ್ಯಮಾನ ಪಾವನಾಂಗ್ರಿ ಪಂಕಜಂ ವ್ಯಾಲ ಯಜ್ಞ ಸೂತ್ರ ಬಿಂದು ಶೇಖರಂ ಕೃಪಾಕರಂ ನಾರದಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ
ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಈ ಥರ ಹಾಗೆ ಮುಂದಕ್ಕೆ ಭಾನುಕೋಟಿ ಭಾಸ್ಕರಂ ಮುಂದಕ್ಕೆ ಹೋಗ್ತಾ ಬರುತ್ತೆ. ಕಾಲಭೈರವ ಅಷ್ಟಕ ನಿತ್ಯ ಕೇಳಿ ಬಂದರೆ ಹೇಳಿ. ಅದ್ರ ಜೊತೆಗೆ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟು ಫಿಸಿಕಲ್ ಎಕ್ಸಸೈಸ್ ಎಲ್ಲ ಮಾಡ್ಕೊಳ್ಳಿ, ಆರೋಗ್ಯನ ಸ್ಥಿರವಾಗಿ ಇಟ್ಕೊಳ್ಳಿ. ಮೂಲ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ರಾಹುಕೇತುಗಳಿಂದ ನಿಮಗೆ ಅಷ್ಟೊಂದೇನು ಉತ್ತಮ ಇಲ್ಲ. ರಾಹುಕೇತುಗಳು ಮೂಲ ಜಾತಕದಲ್ಲಿ ಇಲ್ಲಿದ್ದಾರೆ, ಪಾಸಿಟಿವ್ ಇದ್ದಾರೆ ನೆಗೆಟಿವ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ನೆಗೆಟಿವ್ ಇದ್ದರೆ ಪರಿಹಾರ ಸುಲಭವಾಗಿ ಮಾಡ್ಕೊಳ್ಳಿ, ಪಾಸಿಟಿವ್ ಇದ್ದರೆ ಇನ್ನಷ್ಟು ಮತ್ತಷ್ಟು ಎಂಜಾಯ್ ಮಾಡಿಕೊಂಡು ಲೈಫನ್ನು ಸುಖವಾಗಿ ಇಟ್ಕೊಂಡು ಫ್ಯೂಚರ್ ಪ್ಲ್ಯಾನ್ ಮಾಡಿಕೊಂಡು ಸಂತೋಷದ ಜೀವನವನ್ನು ನೀವು ಪಡ್ಕೊಳ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಹಾಗೂ ಗುರು ರಾಹುಗಳ ಬದಲಾವಣೆ ವಿಚಾರವಾಗಿ ತಿಳಿಸ್ಕೊಟ್ಟೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.